ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಇವತ್ತು ಬಹಳಷ್ಟು ದಿನ ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕೆ ಎಷ್ಟು ದಿನ ವಿಡಿಯೋ ಮಾಡಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಮೇಲೆ ಒಂದು ಸ್ಟ್ರೈಕ್ ಬಿದ್ದಿತ್ತು. ಎಂಥ ಸ್ಟ್ರೈಕ್ ಅಂತ ಅನಿಮಲ್ ಅಬ್ಯೂಸ್ ಅಂತ ಒಂದು ಸ್ಟ್ರೈಕ್ ಬಿದ್ದಿತ್ತು. ಈ ಸ್ಟ್ರೈಕ್ ಬೀಳೋಕ್ಕೆ ಕಾರಣ ಏನಂದರೆ ನಾವು ಏನಾದರೂ ವಿಡಿಯೋದಲ್ಲಿ ಫೈಟ್ ತೋರಿಸಿದ್ವಿ ಅಥವಾ ಅನಿಮಲಿಗೆ ಅಬ್ಯೂಸ್ ಮಾಡಿದ್ವಿ ಅಂದರೆ ಈ ಥರ ಸ್ಟ್ರೈಕ್ ಬೀಳುತ್ತೆ. ನಾವು ಯಾವುದೇ ರೀತಿ ಈ ಥರ ಏನು ಅಬ್ಯೂಸ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ನ ರಿವ್ಯೂಗೆ ಹಾಕಿದ್ದೆ. ಇಷ್ಟು ದಿನ ಬಿಟ್ಟು ಇವತ್ತು ಕರೆಕ್ಟಾಗಿದೆ ಅಂತ ಬಂದಿದೆ, ಕಮೆಂಟ್ ಬಂದಿತ್ತು, ಇದನ್ನು ಮೆಸೇಜ್ ಬಂದಿತ್ತು ಯೂಟ್ಯೂಬಲ್ಲಿ. ಅದಕ್ಕೋಸ್ಕರ ಇವತ್ತು ಸಣ್ಣ ಸಹಾಯ ಬೇಕಾಗಿತ್ತು. ಇಷ್ಟು ದಿನ ನಾವು ವೀಡಿಯೋ ಮಾಡಿಲ್ವಲ್ಲ, ನಮಗೆ ರೀಚ್ ಸಿಗೋದಿಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಯಾರು ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸ್ವಲ್ಪ ರೀಚ್ ಸಿಗುತ್ತೆ. ಮತ್ತು ನಾವು ಡೈಲಿ ರೆಗ್ಯುಲರ್ ವೀಡಿಯೋ ವಿಡಿಯೋದಲ್ಲಿ ನಾವು ಮೇಕೆನ ತೋರಿಸಿದ್ವಿ. ಇವತ್ತು ಮೇಕೆಯಿಂದನೇ ಸ್ಟಾರ್ಟ್ ಮಾಡೋಣ. ನೋಡಿ, ಹೋದ ವಿಡಿಯೋದಲ್ಲಿ ನೋಡಿರ್ತೀರಾ ಅದೇ ಮೇಕೆಗಳು. ಇದು ಅದು ನೋಡಿ, ಅದು ಸ್ವಲ್ಪ ಬೆಳೆದಿರ್ಬೋದು ನೋಡಿ ಫ್ರೆಂಡ್ಸ್. ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಇದಕ್ಕೆ ಸ್ವಲ್ಪ ದಿಮಾಗ್ ಬಂದಿದೆ. ನೋಡಿ ಫ್ರೆಂಡ್ಸ್, ನೀವು ಹೋದ ವಿಡಿಯೋದಲ್ಲಿ ನೋಡಿದಾಗ ಇವೆಲ್ಲ ಮರಿಗಳಿದ್ವು. ಈಗ ನೋಡಿ, ಈಗ 2-3 ತಿಂಗಳಲ್ಲಿ ಮತ್ತೆ ಇದು ಗಬ್ಬ ಆಗ್ತವೆ. ನೋಡಿ, ಈಟಿಗೆ ಬರ್ತವೆ. ಇದು ನೋಡಿ ಎಷ್ಟು ಆರಾಮಾಗಿ ಆಟ ಆಡ್ತಾ ಇರ್ತವೆ. ಅವು ಏನು ಟೆನ್ಷನ್ ಇರಲ್ಲ. ಅಂಥ ಜಾಗದಲ್ಲಿ ಮಾತ್ರ ಈ ಥರ ಮಾಡೋದು. ತೋರಿಸಿದ್ವಲ್ಲ ಬ್ಯಾಕು, ಅದರದ್ದೇ ತಂಗಿ ಇದು. ಇದನ್ನು 2-3 ತಿಂಗಳಲ್ಲಿ ಹೀಟಿಗೆ ಬರುತ್ತೆ. ಮರಿಗಳನ್ನು ತೋರಿಸ್ತೀನಿ. ಮೊನ್ನೆ ಹಾಕಿದ್ದು 1-2 ತಿಂಗಳಾಗಕ್ಕೆ ಬರ್ತಾ ಇದೆ. ನೋಡಿ, ಇದು ಮತ್ತು ಇದೊಂದು 2 ಮರಿ ಹಾಕಿದೆ. ಇದು ಎಷ್ಟು ಮುದ್ದಾಗಿದ್ದಾವೆ ಅಂತ ನೋಡಿ, ಎಷ್ಟು ಫ್ರೆಂಡ್ಲಿ ಆಗಿದೆ. ನಮಗೆ ನೋಡಿ ಹೆದರಲ್ಲ. ಬೇರೆ ಜನದ್ದು ಮೇಕೆಗೆ ಮರಿಗಳೆಲ್ಲ ಹೆದರ್ತವೆ, ನಮಗೆ ಹೆದರಲ್ಲ. ನನಗೆ 2ರಲ್ಲಿ ಇಷ್ಟ ಇರೋದು ಯಾವುದು ಅಂದರೆ ನೋಡಿ, ಇದು ಬಹಳ ಚುರುಕು, ಬಾಲಿ ಬಿಟ್ಟರೆ ಬಹಳ ಚೆನ್ನಾಗಿ ಆಟ ಆಡುತ್ತೆ. ಅವು ಆಟ ಆಡೋದು ನೋಡೋಕ್ಕಿಂತ ಚಂದ ಅನಿಸುತ್ತೆ. ನೋಡಿ ಫ್ರೆಂಡ್ಸ್, ನಾವು ಈಗ ಮೇಕೆ ಎಲ್ಲ ತೋರಿಸಿದ್ನಲ್ಲ, ಇವಕ್ಕೆಲ್ಲ ನಾವು ಏನು ಕೈ ತಿಂಡಿ ಹಾಕ್ತೀವಿ ಅಂತ ಈಗ ನೋಡಿ ನಾವು ಹಾಕಿ ತೋರಿಸ್ತೀವಿ. ಈಗ ನೋಡಿ, ಈಗ ಇದು ರೀಸೆಂಟ್ಲಿ ಮರಿ ಹಾಕಿದೆಯಲ್ಲ, ಇದಕ್ಕೆ ನಾವು ಸ್ವಲ್ಪ ಜೋಳ ಜಾಸ್ತಿ ಹಾಕ್ತೀವಿ, ಹಾಲು ಕೊಡೋದಲ್ಲ, ಅದಕ್ಕೋಸ್ಕರ ಇದಕ್ಕೆ ಅರ್ಧ kg ಹಾಕ್ತೀವಿ. ಮತ್ತು ಈ ಗಂಡು ಮೇಕೆಗೂ ನಾವು ರೆಗ್ಯುಲರ್ ಆಗಿ ಅರ್ಧ kg ಜೋಳ ಹಾಕ್ತೀವಿ. ಮತ್ತು ಸಂಜೆ ಹೊತ್ತು ಒಂದು ಸ್ವಲ್ಪ ಬೇರೆ ಕೈ ತಿಂಡಿ ಕೊಡ್ತೀವಿ. ಇವೆಲ್ಲ ಇದು ಗಬ್ಬ ಇಲ್ವಲ್ಲ, ಇವಕ್ಕೆಲ್ಲ ನಾವು ಜಾಸ್ತಿ ಹಾಕಲ್ಲ. ಈ ರೀಸನ್ ಏನು ಅಂದರೆ, ಜಾಸ್ತಿ ಹಾಕಿದ್ರೆ ಗಬ್ಬ ಆಗಲ್ಲ, ಮತ್ತು ಫ್ಯಾಟ್ ಬರಬಾರ್ದು ಹೆಣ್ಮೇಕೆ ಮೇಯಲ್ಲಿ, ಅದಕ್ಕೋಸ್ಕರ ಜಾಸ್ತಿ ಹಾಕಲ್ಲ. ಮರಿ ಹಾಕಿದ್ಮೇಲೆ ಎಷ್ಟು ಬೇಕಾದ್ರೂ ಹಾಕ್ಬೋದು. ಹಾಕೋದ್ರಿಂದ ಮುಂಚೆ ಸ್ವಲ್ಪ ಜೋಳ ಕಮ್ಮಿ ಹಾಕಬೇಕು. ಮಿನಿಮಮ್ 250 ಗ್ರಾಮ್ ಆಗ್ಬೋದು ಅಷ್ಟೇ. ಜಾಸ್ತಿ ಹಾಕಿದ್ರೆ ನಮಗೆ ಸ್ವಲ್ಪ ಗಬ್ಬ ಮಾಡ್ಸೋಕ್ಕೆ ಕಷ್ಟ ಆಗ್ತವೆ. ನೋಡಿ, ಈ ಥರ ನಾವು ಜೋಳ ಹಾಕ್ತೀವಲ್ಲ ಡೈಲಿ, ಈ ಥರ ಕೋಳಿ ಬಂದು ಕಷ್ಟ ಕೊಡ್ತವೆ. ಕೋಳಿಗೂ ಓಡಿಸೋಕ್ಕೆ ನಾವು ಇಲ್ಲೇ ನಿಂತಿರ್ಬೇಕಾಗತ್ತೆ. ಫ್ರೆಂಡ್ಸ್, ನಾವು ನಮ್ಮ ಸಣ್ಣ ಮೇಕೆಗಳಿಗೂ ರೆಗ್ಯುಲರ್ ಆಗಿ ಜೋಳ ಇಡ್ತೀವಿ. ನೋಡಿ, ಜಾಸ್ತಿ ಸಣ್ಣ ಮರಿ ಇತ್ತು ಅಂದರೆ ಡೈರೆಕ್ಟಾಗಿ ಜೋಳ ಇಡಬೇಡ್ರಿ, ಪುಡಿ ಮಾಡಿಸಿ ಹಾಕ್ರಿ, ನಿಮಗೆ ಯೂಸ್ ಆಗುತ್ತೆ. ಅಥವಾ ರೂಢಿ ಮಾಡಿಸ್ತೀರಾ ಅಂದರೆ ಸ್ವಲ್ಪ ಹಾಕಿ ರೂಢಿ ಮಾಡಿಸ್ಕೊಳ್ಳಿ. ಇಲ್ಲಾಂದರೆ ಡೈಜೆಷನ್ ಚೆನ್ನಾಗಿರಲ್ಲ ಮರಿಗಳಿಂದು. ಮರಿ ಎಕ್ಸ್ಪೈರ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಮತ್ತು ಈಗ ಕೈ ತಿಂಡಿ ಹಾಕಿದ್ಮೇಲೆ ನೀರು ಕುಡಿಸ್ಬೇಡ್ರಿ. ವಿಡಿಯೋದಲ್ಲಿ ಇವಕ್ಕೆ ಏನು ಮೇವಿನ ವ್ಯವಸ್ಥೆ ಅಂತ ತಿಳ್ಕೊಳ್ಳೋಣ. ಇದ್ದಾಗ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್.